ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ತಿನ್ನೂರ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇಬ್ರು ಕೂಡ ಅಲ್ಲಿ ಲೈವ್ ಕನೆಕ್ಟ್ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ಇವತ್ತು ಸಾಕಷ್ಟು ಹ್ಯಾಪನಿಂಗ್ ಡೇ ಏನೇನಾಗತ್ತೆ ಅಂತ, ಜೊತೆಗೆ ಇವತ್ತು ಎಸ್ಪಿ ಕೂಡ ಚಿಕ್ಕಬಳ್ಳಾಪುರ ಎಸ್ಪಿ ಕೂಡ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವಂಥದ್ದು ಇದೆ ಮಾಹಿತಿ ಕೊಡೋದಕ್ಕೆ. ನೋಡಿ ಮಂಜುನಾಥ್, ಒಬ್ಬ ಸ್ಥಳೀಯ ಮುಖಂಡ ಬೇಕಾಬಿಟ್ಟಿಯಾಗಿ ಬೈದು ಆನಂತರ ಅಬ್ಸ್ಕಾಂಡ್ ಆಗಿ ಎಷ್ಟು ದೊಡ್ಡ ಸುದ್ದಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ನೆಲಕಚ್ಚಿ ಹೋಗಿದ್ಯಾ, ಕಾನೂನಿನ ಭಯ ಇಲ್ವೇ ಇಲ್ವಾ ಅನ್ನೋ ಪ್ರಶ್ನೆ ಇವತ್ತೇನೆಲ್ಲ ಆಗ್ಬೋದು ಮಂಜುನಾಥ್? ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡ 13 ದಿನಗಳ ನಂತರ ನಿನ್ನೆಯಷ್ಟೇ ಕೇರಳದ ಒಂದು ಕಣ್ಣೂರಿನಲ್ಲಿ ಆತನ ಅರೆಸ್ಟ್ ಮಾಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಈತನಿಗೆ 13 ದಿನಗಳಿಂದ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಆಶ್ರಯವನ್ನ ಕೊಟ್ಟಿದ್ದಂತಹ ಮೈಕಲ್ ಎಂಬಾತನನ್ನ ಕೂಡ ಈಗ ವಶಕ್ಕೆ ಪಡೆದಿರುವಂತದ್ದು. ಯಾಕೆಂತಂದ್ರೆ ಈತ ಫೋನ್ ಕನೆಕ್ಟಿವಿಟಿ ಆಗಿರಬಹುದು, ಜೊತೆಗೆ ಈತನಿಗೆ ಹಣಕಾಸಿನ ನೆರವುಗಳಾಗಿರಬಹುದು, ಎಲ್ಲಾ ರೀತಿಯ ಸಹಾಯವನ್ನ ಮಾಡದಂತಹ ಉದ್ಯಮಿ ಮೈಕಲ್ ನನ್ನ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಶಿಡ್ಲಘಟ್ಟಕ್ಕೆ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ರಾಜೀವ್ ಗೌಡನನ್ನ ಕರೆದುಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ಪೊಲೀಸ್ ಸ್ಟೇಷನ್ ಬಳಿ ಆತನನ್ನ ಕರೆದುಕೊಂಡು ಬಂದಿಲ್ಲ. ಯಾಕೆಂತಂದ್ರೆ ಪ್ರಮುಖವಾಗಿ ಈ ಹಿಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಈ ಧಮಕಿ ವೀರ ರಾಜೀವ್ ಗೌಡ ಈಗ ಶಿಡ್ಲಘಟ್ಟಕ್ಕೆ ಏನಾದ್ರೂ ಕರೆದುಕೊಂಡು ಬಂದು ಇಲ್ಲಿ ವಿಚಾರಣೆ ಮಾಡಿದ್ದೇ ಆದ್ರೆ ಇಲ್ಲಿ ಸಾಕಷ್ಟು ಒಂದು ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿವೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಆತನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿಲ್ಲ. ಪ್ರಮುಖವಾಗಿ ಹಾಗಾಗಿ ಈಗ 10 ಗಂಟೆ ನಂತರ ಇಲ್ಲಿಗೆ ಅಂದ್ರೆ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ನಾವು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್, ಇಡೀ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಪೊಲೀಸರನ್ನ ಕೂಡ ಈಗಾಗಲೇ ಇಲ್ಲಿ ಒಂದು ಬಂದೋಬಸ್ತ್ಗೆ ಕೂಡ ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಯಾಕೆಂತಂದ್ರೆ ಕಾನೂನು ಸುವ್ಯವಸ್ಥೆ ಏನಾದ್ರೂ ಇಲ್ಲಿ ಹದಗೆಡಬಹುದು. ಯಾಕಂದ್ರೆ ಸುಮಾರು ಜನ ಅವರ ಬೆಂಬಲಿಗರು ಕೂಡ ಇಲ್ಲಿ ಸೇರುವಂತದ್ದು. ಪ್ರಮುಖವಾಗಿ 10 ಗಂಟೆ ನಂತರ ಏನು ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ ಅಲ್ಲಿ ಕೂಡ ಆತನನ್ನ ಏನು ಮೆಡಿಕಲ್ ಚೆಕಪ್ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಚೆಕಪ್ ಆದ ನಂತರ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ರಿವೈಂಡ್ ಒಂದು ಅರ್ಜಿಯನ್ನು ಹಾಕೊಂಡು ಆತನನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೂಡ ಪೊಲೀಸರು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಇನ್ನು ಹಾಗೇನೆ ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಜಾಯಿನ್ ಆಗಿದ್ದಾರೆ. ರಂಜಿತ್, ನಿರಂತರವಾದ ಕ್ಯಾಂಪೇನ್ ಮಾಡ್ತು ರಿಪಬ್ಲಿಕ್ ಕನ್ನಡ. ಯಾಕಂತಂದ್ರೆ ಈ ತರದ ಏನು ಸಮಾಜಕ್ಕೆ ಘಾತಕವಾಗುವಂತಹ ನಡೆಯನ್ನ ತೋರಿಸುವಂತಹ ವ್ಯಕ್ತಿಗಳನ್ನ ಖಂಡಿತವಾಗ್ಲೂ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅಂತ. ಕಾನೂನಿನ ಭಯವೇ ಇಲ್ಲ, ರಾಜಕೀಯ ಪಕ್ಷಗಳ ಬೆಂಬಲ ಶ್ರೀರಕ್ಷೆ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಸೊ ಅಂತೂ ಇಂತೂ ರಾಜೀವ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಹೈಡ್ರಾಮಾ ಕ್ರಿಯೇಟ್ ಆಗಬಹುದು ರಂಜಿತ್ ಇವತ್ತು? ಎಸ್, ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ. ನೋಡಿ, 13 ದಿನಗಳ ಕಾಲ ಪೊಲೀಸರ ಜೊತೆಗೆ ಕಣ್ಣಾ ಮುಚ್ಚಾಲೆ ಆಡಿದಂತ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ತಂಡೋಪತಂಡವಾಗಿ ಪೊಲೀಸರು ಎಲ್ಲಾ ಕಡೆಗಳಲ್ಲಿ ಹುಡುಕಾಟ ಮಾಡ್ತಾ ಇದ್ರು. ಆದ್ರೆ ಈ ರಾಜೀವ್ ಗೌಡ ಮೊಬೈಲ್ ಲೊಕೇಶನ್ ಟವರ್ ಆಧಾರದ ಮೇಲೆ ಈ ರಾಜೀವ್ ಗೌಡನ ಬಂಧನಕ್ಕಾಗಿ ಮಂಗಳೂರಿಗೆ ತೆರಳಿದಂತ ಪೊಲೀಸರ ತಂಡಕ್ಕೆ ಸುಳಿವು ಸಿಕ್ಕಿತ್ತು. ಈತ ಬೇರೆಯವ್ರ ಜೊತೆ ಮಾತಾಡುವಾಗ ಆತನ ಮೊಬೈಲ್ ಅನ್ನ ಬಳಸ್ತಾ ಇರಲಿಲ್ಲ. ಈತನ ಜೊತೆಗೆ ಇಬ್ರು ಇದ್ರು ಅನ್ನುವಂತ ಮಾಹಿತಿ ಇತ್ತು. ಅದಾದ ನಂತರ ಪೊಲೀಸರು ಡಿಟೇಲ್ ಆಗಿ ಈತನ ಬೆನ್ನು ಬಿದ್ದಾಗ ಈತ ರೈಲ್ವೆ ಸ್ಟೇಷನ್ ನಲ್ಲಿ ತನ್ನ ಕಾರ್ ಅನ್ನ ನಿಲ್ಲಿಸಿ ಈತ ಅಲ್ಲಿಂದ ಕೇರಳಕ್ಕೆ ಪರಾರಿಯಾಗಿ ಆನಂತರ ಗೋವಾಕ್ಕೆ ಹೋಗುವಂತ ಆಲೋಚನೆಯನ್ನ ಮಾಡಿದ್ದ ಅನ್ನೋದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಅದಾದ ನಂತರ ಪೊಲೀಸರು ಆತನ ಬೆನ್ನು ಬೀಳ್ತಾರೆ. ಪೊಲೀಸರು ಅಲ್ಲಿ ಹೋಗಿ ಆತನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಇಲ್ಲಿವರೆಗೂ ಕೂಡ ಈ ರಾಜೀವ್ ಗೌಡನಿಗೆ ಅಲ್ಲಿನ ಸ್ಥಳೀಯ ರಾಜಕಾರಣಿಯೊಬ್ರು ಆತನಿಗೆ ಸಂಪೂರ್ಣವಾಗಿ ಆತನನ್ನ ಗಾರ್ಡ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ಲಭ್ಯ ಆಗಿತ್ತು. ಸಹಜವಾಗಿ ನಾವೆಲ್ಲರೂ ಕೂಡ ಅಂದ್ಕೊಂಡಂಗೆ 2 ದಿನಗಳ ಕಾಲ ಏನು ಈ ವಿಧಾನಮಂಡಲದ ಅಧಿವೇಶನದಲ್ಲಿ ರಜೆ ಏನಿತ್ತು ಅಥವಾ ಏನು ಫ್ರೀ ಇತ್ತು, ಇವತ್ತು ತಾರಕಕ್ಕೇರಬಹುದು. ರಾಜೀವ್ ಗೌಡ ಬಂಧನ ಆಗಿಲ್ಲ ಅನ್ನೋ ವಿಚಾರ ಮುನ್ನೆಲೆಗೆ ಬರಬಹುದು ಅಥವಾ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನೋ ಕಾರಣಕ್ಕೋಸ್ಕರ ಬಹುತೇಕ ಪೊಲೀಸರ ಮೇಲೆ ಇವರು ಹೋಮ್ ಮಿನಿಸ್ಟರ್ ನಿನ್ನೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ರಾಜೀವ್ ಗೌಡನನ್ನ ನಾವು ಬಂಧನ ಮಾಡದೆ ಬಿಡೋದೇ ಇಲ್ಲ ಅಂತೇಳಿ ಹೇಳಿದ್ರು. ಅದರಂತೆ ನಿನ್ನೆ ಅವರ ಬಂಧನ ಆಗಿದೆ. ಇವತ್ತು ಈಗ ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಾನಿದ್ದೀನಿ ಶ್ರೀಲಕ್ಷ್ಮಿ. ಶಿಡ್ಲಘಟ್ಟದ ಪೊಲೀಸ್ ಠಾಣೆಗೆ ಆತನನ್ನ ಕರ್ಕೊಂಡು ಬರ್ತಾರೆ. ಆ ನಂತರ ಆತನ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದೆ. ಈತನಿಗೆ
ಈ ಹಿಂದೆ ಇದ್ದಂತ ಏನಾದ್ರೂ ಬೇರೆ ಪ್ರಕರಣಗಳು ಮತ್ತೊಂದೇನಾದ್ರೂ ಇಲ್ಲಿ ಮುನ್ನೆಲೆಗೆ ಬರುವಂತ ಸಾಧ್ಯತೆ ಇದೆ. ಟೋಟಲ್ ಆಗಿ ಎರಡು ಎಫ್ಐಆರ್ ಗಳು ದಾಖಲಾಗಿರೋದ್ರಿಂದಾಗಿ ಈ ಎರಡೂ ಎಫ್ಐಆರ್ ಅನ್ವಯ ಆತನನ್ನ ಇಂಟ್ರಾಗೇಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಈಗ ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಥಳೀಯ ಮುಖಂಡ ರಾಜೀವ್ ಗೌಡ 2023ರ MLA ಎಲೆಕ್ಷನ್ ಅಲ್ಲಿ ನಿಂತಿದ್ದ ಪರಾಜಿತ ಅಭ್ಯರ್ಥಿಯಾಗಿದ್ದ. ಆತನದ್ದೇ ಒಂದು ಬೆಂಬಲಿಗರ ತಂಡವೂ ಕೂಡ ಇಲ್ಲ ಇದೆ. ಯಾವಾಗ ಆತ ಪುರಸಭೆಯ ಅಧಿಕಾರಿಗೆ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಂಡೇ ಎಲ್ಲಾ ಹಾದಿ ಬೀದಿಗಳಲ್ಲಿ ಬ್ಯಾನರ್ ಹಾಕೋದಕ್ಕೆ ಹೊರಟರು, ಆಗ ಪುರಸಭೆಯ ಅಮೃತಗೌಡ ಪೌರಾಯುಕ್ತೆ ಅಮೃತಗೌಡ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಕ್ಕೆ ಆಕೆಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಪ್ರಕರಣದಲ್ಲಿ ಈಗ ಲಾಕ್ ಆಗಿದ್ದಾನೆ. ಈ ಸಂಬಂಧ ಈಗ ಪೊಲೀಸರು ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ನೋಡಿ ಇಲ್ಲೆಲ್ಲ ಜನ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಂತೆ ಪೊಲೀಸ್ ಠಾಣೆಯ ಮೂವ್ಮೆಂಟ್ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಆ ಕಡೆಯಲ್ಲಿ ನಮ್ಮ ವಿಜಯ ತೋರಿಸಬೇಕು, ಅಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ನಿಂತಿದ್ದಾರೆ. ಇನ್ನು ಪೊಲೀಸರು ಕೂಡ ಅಲ್ಲಲ್ಲಿ ಕಣ್ಣಿಟ್ಟಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಏನು ಗೊಂದಲಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಬಂದೋಬಸ್ತ್ನೊಂದಿಗೆ ಈಗ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ರಾಜೀವ್ ಗೌಡನನ್ನ ಕರೆದುಕೊಂಡು ಬಂದು ಆ ನಂತರ ಆತನನ್ನ ಮೆಡಿಕಲ್ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಇಂಟ್ರಾಗೇಷನ್ ನಡೆಯುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಏನಾದ್ರೂ ಕೊಟ್ರೆ ಮತ್ತೆ ಜೈಲು ಸೇರ್ಬೇಕಾಗುತ್ತೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ರಾಜೀವ್ ಗೌಡ ಕೆಲವೇ ಹೊತ್ತಿನಲ್ಲಿ ಇದೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ರಾಜೀವ್ ಗೌಡನನ್ನ ಪೊಲೀಸರು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಪ್ರಕರಣದಲ್ಲಿ ಈಗ ಲಾಕ್ ಆಗಿದ್ದಾನೆ. ಈ ಸಂಬಂಧ ಈಗ ಪೊಲೀಸರು ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ನೋಡಿ ಇಲ್ಲೆಲ್ಲ ಜನ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಂತೆ ಪೊಲೀಸ್ ಠಾಣೆಯ ಮೂವ್ಮೆಂಟ್ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಆ ಕಡೆಯಲ್ಲಿ ನಮ್ಮ ವಿಜಯ ತೋರಿಸಬೇಕು, ಅಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ನಿಂತಿದ್ದಾರೆ. ಇನ್ನು ಪೊಲೀಸರು ಕೂಡ ಅಲ್ಲಲ್ಲಿ ಕಣ್ಣಿಟ್ಟಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಏನು ಗೊಂದಲಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಬಂದೋಬಸ್ತ್ನೊಂದಿಗೆ ಈಗ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ರಾಜೀವ್ ಗೌಡನನ್ನ ಕರೆದುಕೊಂಡು ಬಂದು ಆ ನಂತರ ಆತನನ್ನ ಮೆಡಿಕಲ್ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಇಂಟ್ರಾಗೇಷನ್ ನಡೆಯುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಏನಾದ್ರೂ ಕೊಟ್ರೆ ಮತ್ತೆ ಜೈಲು ಸೇರ್ಬೇಕಾಗುತ್ತೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ರಾಜೀವ್ ಗೌಡ ಕೆಲವೇ ಹೊತ್ತಿನಲ್ಲಿ ಇದೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ರಾಜೀವ್ ಗೌಡನನ್ನ ಪೊಲೀಸರು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ.